ಎಂಬುದನ್ನ ತಿಳ್ಕೋಬೇಕು. ಇನ್ನಿದ್ದು ಮುಕ್ತೋಪಸೃಪ್ಯ ಅಂತ ಇದೆ. ಶ್ರೀಮದಾಚಾರ್ಯರು ಮುಕ್ತೋಪಸೃಪ್ಯ ಅಂತ ಮತ್ತೊಂದು ಪ್ರಮಾಣವನ್ನ ಕೊಟ್ಟದ್ದು. ಇದರಿಂದ ಏನನ್ನ ತಿಳಿಸಿಕೊಟ್ಟಂತೆ, ಯಾವ ಪ್ರಮಾಣವನ್ನ ಸೂಚನೆ ಮಾಡಿದಂತೆ ಆಗ್ತದೆ ಎಂಬುದನ್ನ ಟಿಪ್ಪಣಿಯಲ್ಲಿ ತಿಳಿಸಿಕೊಡ್ತಾರೆ ನೋಡಿ. ಮುಕ್ತೋಪಸೃಪ್ಯ ಮೊದಲಿಗೆ ಆದ ಶಬ್ದಕ್ಕೆ ಅರ್ಥ ಏನು, ಆ ವಾಕ್ಯಕ್ಕೆ ಅರ್ಥ ಏನು? ಮುಕ್ತೈಹಿ ಉಪಸೃಪ್ಯ ಅಂತ ಅರ್ಥ. ಮುಕ್ತೋಪಸೃಪ್ಯ ಅಂದ್ರೆ ಮುಕ್ತೈಹಿ ಉಪಸೃಪ್ಯ. ಉಪಸೃಪ್ಯ ಅಂದ್ರೆ ಪ್ರಾಪ್ಯ. ಭಗವಂತ ಮುಕ್ತರಿಂದ ಪ್ರಾಪ್ಯನಾದವ. ಯಾರು ಮುಕ್ತರಾಗಿರ್ತಾರೋ ಅವರಿಗೆ ಭಗವಂತ ಸಿಗ್ತಾನೆ, ಮುಕ್ತರು ಭಗವಂತನನ್ನ ಹೊಂದುತ್ತಾರೆ ಅಂತ ಅರ್ಥ. ಈ ಶಬ್ದಗಳನ್ನ ಆಡೋದರಿಂದ ಒಂದು ಸೂತ್ರವನ್ನ ಇಲ್ಲಿ ಪ್ರಮಾಣವನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಯಾವ ಸೂತ್ರ ಅಂದ್ರೆ ಬ್ರಹ್ಮಸೂತ್ರದ ಒಂದು ಸೂತ್ರ. ಬ್ರಹ್ಮಸೂತ್ರದ 1ನೇ ಅಧ್ಯಾಯದ 3ನೇ ಪಾದದ 2ನೇ ಸೂತ್ರ. ಮುಕ್ತೋಪಸೃಪ್ಯೋ ವ್ಯಪದೇಶಾತ್ ಓಂ ಅಂತ ಹೇಳಿ ನೋಡ್ರಿ. ಮುಕ್ತೋಪಸೃಪ್ಯೋ ವ್ಯಪದೇಶಾತ್, ಮುಕ್ತೋಪಸೃಪ್ಯ ಎಂಬುದರಿಂದ ಮುಕ್ತೋಪಸೃಪ್ಯೋ ವ್ಯಪದೇಶಾತ್ ಎಂಬುವಂತಹ ಪ್ರಮಾಣವನ್ನ ತಿಳಿಸಿಕೊಟ್ರು ಶ್ರೀಮದಾಚಾರ್ಯರು. ಏನದಕ್ಕೆ ಅರ್ಥ? ಮುಕ್ತರಿಂದ ಭಗವಂತ ಹೊಂದಲ್ಪಡ್ತಾನೆ, ಮುಕ್ತ ಭಗವಂತನನ್ನ ಹೊಂದುತ್ತಾರೆ ಅಂತ ಅರ್ಥ. ಈ ಸೂತ್ರವನ್ನ ಪ್ರಮಾಣವನ್ನಾಗಿ ಮುಕ್ತೋಪಸೃಪ್ಯ ಎಂಬುವಂತಹ ಈ ಶಬ್ದಗಳಿಂದ ತಿಳಿಸಿಕೊಟ್ಟರು. ಇದು ತಮ್ಮ ಮಾತಿಗೆ ಪ್ರಮಾಣವನ್ನಾಗಿ ಕೊಟ್ರು ಎಂಬುದನ್ನ ತಿಳಿದುಕೊಳ್ಳಬೇಕು. ಇತಿ ಸೂತ್ರಂ ಸಾಮ್ಯಂನ ಚಾಸ್ಯ ಪರಮೇಣ ಇತ್ಯತ್ರ ಮಾನಂ. ನೋಡ್ರಿ, ಇದೇ 21ನೇ ಶ್ಲೋಕ. 21ನೇ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ಏನ್ ಹೇಳಿದರು? ಸಾಮ್ಯಂನ ಚಾಸ್ಯ ಪರಮೇಣ ಚ ಕೇನ ಚಾಪ್ಯಂ ಮುಕ್ತೇನ. ಭಗವಂತ ಅಸ್ಯ ಹರೇಹೆ, ಈ ಭಗವಂತನಿಗೆ ಸಾಮ್ಯ ಯಾವ ಒಬ್ಬ ಮುಕ್ತನಿಂದಲೂ ಸಾಮ್ಯ ಇಲ್ಲ. ಅಷ್ಟೇ ಅಲ್ಲ, ಮುಕ್ತೇನ ಪರಮೇಣಾಪಿ, ಮುಕ್ತರಾದಂಥವರಿಂದಲೂ ಭಗವಂತನಿಗೆ ಸಾಮ್ಯವನ್ನು ಹೇಳಿ ಬರೋದಿಲ್ಲ. ಪರಮೇಣಾಪಿ, ಪರಮಾಶಬ್ದದಿಂದಾಗಿ ಬ್ರಹ್ಮದೇವರು ಅಂತ ಅರ್ಥ. ಚತುರ್ಮುಖ ಬ್ರಹ್ಮದೇವರಿಂದಲೂ ಕೂಡ ಭಗವಂತನ ಸಾಮ್ಯವನ್ನ ಹೊಂದಲಿಕ್ಕೆ ಆಗೋದಿಲ್ಲ ಅಂತ ತಿಳಿಸಿಕೊಟ್ಟದ್ದು. ಸ್ವಲ್ಪ ಪ್ರಾಬ್ಲಮ್ ಇದೆ ಆಚಾರ್ಯ, ವಾಯ್ಸ್ ಅಲ್ಲಿ. ಆಚಾರ್ಯ ವಾಯ್ಸ್ ಕೇಳಿಸ್ತಾ ಇಲ್ಲ, ಇವಾಗ್ಲೂ ಇಲ್ಲ. ಇಲ್ಲ, ಸರಿಯಾಗಿ ಕೇಳಿಸ್ತಾ ಇಲ್ಲವಾ? ವೈಬ್ರೇಷನ್ ತುಂಬಾ ಇದೆ. ಇನ್ನ ಇದೆ. ಅರೇನಾ ನೋಡಿ, 21ನೇ ಶ್ಲೋಕ. ಸಾಮ್ಯಂನ ಚಾಸ್ಯ ಪರಮೇಣ ಚ ಕೇನ ಚಾಪ್ಯಂ ಮುಕ್ತೇನ. ಮುಕ್ತರಿಂದ ಭಗವಂತನ ಸಾಮ್ಯವನ್ನ ಹೊಂದಲಿಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಬ್ರಹ್ಮದೇವರಿಂದಲೂ ಸಾಮ್ಯವನ್ನು ಹೊಂದಲಿಕ್ಕೆ ಬರೋದಿಲ್ಲ, ದೇವರ ಸಾಮ್ಯವನ್ನ ಹೊಂದಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಮುಂದೆ ಹೇಳಿದ್ದು, ಕ್ವಚಿತ್ ಅತಸ್ತ್ವಭಿದಾ ಕುತೋಸ್ಯ. ಸಾಮ್ಯನೇ ಹೊಂದಲಿಕ್ಕೆ ಆಗೋದು, ನಾನು ದೇವರ ಸಮಾನರೇ ಆಗ್ಲಿಕ್ಕೆ ಆಗೋದಿಲ್ಲ ಅಂದ ಮೇಲೆ ನಾನು ದೇವರು ಒಂದೇ ಹೇಗೆ ಆಗ್ಲಿಕ್ಕೆ ಆಗ್ತದೆ? ಅಭೇದವನ್ನು ಹೇಳಲಿಕ್ಕೆ ಬರಂಗಿಲ್ಲ, ಐಕ್ಯವನ್ನು ಹೇಳಲಿಕ್ಕೆ ಬರಂಗಿಲ್ಲ ಅಂತ ಇಲ್ಲಿ ಶ್ರೀಮದಾಚಾರ್ಯರು ಈ ಒಂದು ವಿಷಯವನ್ನ ತಿಳಿಸಿಕೊಟ್ಟದ್ದು. ಇದಕ್ಕೆ ಪ್ರಮಾಣವನ್ನ ಕೊಡ್ತಾ ಇದ್ದದ್ದು ಶ್ರೀಮದಾಚಾರ್ಯರಲ್ಲಿ. ಮುಕ್ತೋಪಸೃಪ್ಯ ಅಂತ ಹೇಳೋದರಿಂದ ಮುಕ್ತೋಪಸೃಪ್ಯವು ವ್ಯಪದೇಶಾತ್ ಎಂಬುದಾಗಿ ತಿಳಿಸಿಕೊಟ್ರು. ಆ ಸೂತ್ರವನ್ನ ತಿಳಿಸಿಕೊಟ್ರು. ನೋಡಿ,
ಪ್ರಾಪ್ಯತ್ವೋಕ್ತೇ ತದ್ ಅಭೇದೋ ನಾಸ್ತಿ ಇತಿ ಭಾವ. ನೋಡಿ, ಶ್ರೀಮದಾಚಾರ್ಯರು ಹೇಳಿದ್ದೇನಲ್ಲಿ ಸಾಮ್ಯನೇ ಇಲ್ಲ ಅಂದ ಮೇಲೆ ಅಭೇದವನ್ನ ಹೇಳಲಿಕ್ಕೆ ಬರೋದಿಲ್ಲ. ಭಗವಂತನಿಗೂ ಎಲ್ಲ ಜೀವರಾಶಿಗಳು, ಯಾವ ಒಬ್ಬ ಜೀವನಿಗೂ ಕೂಡ ಭಗವಂತನಿಂದ ಅಭೇದ ಇಲ್ಲ. ಭಗವಂತ ಉತ್ತಮ, ಎಲ್ಲರೂ ಅಧಮರು, ಎಲ್ಲರೂ ಭಗವಂತನಿಗಿಂತಲೂ ಕೂಡ ಅಂತ ಹೇಳಿದ್ದು ಶ್ರೀಮದಾಚಾರ್ಯರು. ಇದರಿಂದ ಇದಕ್ಕೆ ಬ್ರಹ್ಮಸೂತ್ರದ ಪ್ರಮಾಣವನ್ನು ಕೊಟ್ಟದ್ದು ಯಾವುದು? ಮುಕ್ತೋಪಸೃಪ್ಯೋ ವ್ಯಪದೇಶ ಪ್ರಮಾಣವನ್ನು ಕೊಟ್ಟದ್ದು. ಈ ಪ್ರಮಾಣದಲ್ಲಿ ಹೇಳಿದ್ದೇನು? ಮುಕ್ತರಿಂದ ಭಗವಂತ ಹೊಂದಲ್ಪಡ್ತಾನೆ ಅಂತ ಹೇಳಿದ್ದು. ನೋಡಿ, ಇದರಿಂದ ಗೊತ್ತಾಗ್ತದೆ ತದ್ ಪ್ರಾಪ್ಯತ್ವೋಕ್ತೇ ತದ್ ಅಭೇದೋ ನಾಸ್ತಿ. ನೋಡಿ, ಹೊಂದುತ್ತೇವೆ ಅಂತಂದ್ರೆ ಅದು ನನ್ನಿಂದ ಬೇರೆಯಾಗಿದೆ ಅಂತ ಅರ್ಥ. ಬೇರೆಯಾಗಿದ್ದಾಗ ಅದನ್ನು ಹೊಂದಲಿಕ್ಕೆ ಆಗ್ತದೆ. ನನ್ನನ್ನ ನಾನೇ ಹೊಂದಲಿಕ್ಕೆ ಆಗೋದಿಲ್ಲ. ನನ್ನನ್ನ ನಾ ಹೊಂದಿದೆ ಅಂತ ಅನ್ನೋಂಗಿಲ್ಲ ಯಾರು ಕೂಡ. ಒಂದು ಮನೆ ಇದೆ, ಒಂದು ದೇವಸ್ಥಾನ ಇದೆ, ಏನೋ ಒಂದು ಗುಡಿಸಲು ಇದೆ, ಏನೋ ಒಂದು ವಿದ್ಯಾಪೀಠ ಇದೆ, ಏನೋ ಒಂದು ಸ್ಥಳ ಇದೆ. ಆ ಸ್ಥಳವನ್ನ ಹೊಂದಿದೆ ಅಂತ ಹೇಳಿಕ್ ಬರ್ತದೆ. ನನ್ನಿಂದ ಆ ಸ್ಥಳ ಬೇರೆ ಆಗಿದೆ, ನನ್ನಿಂದ ಮನೆ ಬೇರೆ, ನನ್ನಿಂದ ಗುಡಿ ಬೇರೆ. ಬೇರೆ ಆದ್ದರಿಂದ ನಾನು ಗುಡಿ ಬೇರೆ, ನಾನು ಮನೆ ಬೇರೆ, ಹೀಗೆ ಬೇರೆ ಆದ್ದರಿಂದ ಅದನ್ನ ಹೊಂದಿದೆ ಅಂತ ಹೇಳಿಕ್ ಬರ್ತದೆ. ನಾನೇ ಆದಾಗ ನನ್ನನ್ನು ನಾನು ಹೊಂದಿದೆ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಇಲ್ಲಿ ಹೇಳ್ತಾ ಇದ್ದದ್ದು ಮುಕ್ತೋಪಸೃಪ್ಯವು ವ್ಯಪದೇಶ, ಭಗವಂತ ಮುಕ್ತರಿಂದ ಹೊಂದಲ್ಪಡ್ತಾನೆ ಅಂತ ಹೇಳ್ತಾ ಇದ್ದದ್ದು. ಮುಕ್ತರಿಂದ ಹೊಂದಲ್ಪಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಮುಕ್ತರು ಬೇರೆ, ಭಗವಂತ ಬೇರೆ ಅಂತ ಅರ್ಥ. ಅಂದ್ರೆ ಈ ರೀತಿಯಾಗಿ ಈ ಸೂತ್ರದಿಂದ ಭಗವಂತನಿಗೂ ಯಾವುದೇ ಒಬ್ಬ ಮುಕ್ತ ಜೀವನ ಆಗಲಿ ಅಮುಕ್ತ ಜೀವನ ಆಗಲಿ ಯಾರಿಗೂ ಕೂಡ ಅಭೇದ ಇಲ್ಲ ಅಂತ ತಿಳಿಸಿಕೊಡ್ತಾ ಇದ್ದದ್ದಿಲ್ಲಿ ಶ್ರೀಮದಾಚಾರ್ಯರು ಅದೇ ವಿಚಾರವನ್ನೇ ಹೇಳಿದ್ದು. ಅದಕ್ಕಾಗಿ ಈ ಮಾತಿಗೆ ಈ ಸೂತ್ರವನ್ನ ಪ್ರಮಾಣವನ್ನಾಗಿ ಕೊಟ್ಟಂಗೆ ಮುಕ್ತೋಪಸೃಪ್ಯವು ವ್ಯಪದೇಶಾತ್ ಎಂಬುವಂತಹ ಸೂತ್ರ, ಬ್ರಹ್ಮಸೂತ್ರದ ಪ್ರಮಾಣವನ್ನೇ ಇಲ್ಲಿ ಮುಕ್ತೋಪಸೃಪ್ಯ ಎಂಬುವಂತಹ ಒಂದು ಪ್ರಮಾಣವನ್ನ ತಮ್ಮ ಮಾತಿಗೆ ಅದನ್ನ ಕೊಟ್ಟದ್ದು ಈ ಶಬ್ದದಿಂದ. ಅಂದ್ರೆ ಶ್ರೀಮದಾಚಾರ್ಯರು ಹೇಳುವಂತಹ ಒಂದೊಂದು ವಿಷಯಗಳು ಕೂಡ ಅದು ನಿಷ್ಪ್ರಮಾಣಕವಾಗಿ ಇರೋದಿಲ್ಲ, ಸಪ್ರಮಾಣಕವಾಗೇ ಇರ್ತದೆ, ಪ್ರಮಾಣ ಸಹಿತವಾಗೇ ಇರ್ತದೆ. ಪ್ರತಿಯೊಂದು ಮಾತುಗಳು ಕೂಡ ಪ್ರಮಾಣಗಳಿಂದ ಸಹಿತವಾಗಿಯೇ ಶಾಸ್ತ್ರಗಳಲ್ಲಿ ಹೇಳಿದಂತಹದ್ದನ್ನೇ ದೇವರು ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ, ಅನೇಕ ಸೂತ್ರಗಳಲ್ಲಿ ಹೇಳಿದಂತಹ ವಿಚಾರಗಳನ್ನೇ ಶ್ರೀಮದಾಚಾರ್ಯರು ಹೇಳೋದೇ ಹೊರತು ಇನ್ನು ಯಾವುದನ್ನೂ ಕೂಡ ನಿಷ್ಪ್ರಮಾಣಕವಾಗಿ ಹೇಳೋದಿಲ್ಲ ಎಂಬುದನ್ನು ತಿಳಿಸೋದಕ್ಕಾಗಿ ತಮ್ಮ ಮಾತಿಗೆ ಪ್ರಮಾಣಗಳನ್ನ ಉದಾಹರಣೆ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಇದು ಮುಕ್ತೋಪಸೃಪ್ಯ ಎಂಬುವಂತಹ ಶಬ್ದದ ಪ್ರಮಾಣದ ವಿಷಯವನ್ನು ತಿಳಿದುಕೊಂಡಂತೆ ಆಯಿತು. ಮುಂದಿನ ನೋಡಿ, ಇಹ ನಾಸ್ತಿ ಕುತಶ್ಚ ಕಶ್ಚಿತ್ ಅಂತ ಮತ್ತೊಂದು ಪ್ರಮಾಣವನ್ನ ತಿಳಿಸ್ತಾ ಇದ್ದಾರೆ. ನಾನೇವ ಅಂತ ಮತ್ತೊಂದು ಪ್ರಮಾಣ. ಧರ್ಮ ಪೃಥಗಾತ್ಮ ದೃಗೇತ್ಯಧೋಹಿ ಅಂತ ಮತ್ತೊಂದು ಪ್ರಮಾಣ. ಈ ಮೂರು ಪ್ರಮಾಣಗಳಿಂದ ಯಾವ ವಿಷಯಕ್ಕೆ ತಾವು ಹೇಳಿದಂತಹ ಯಾವ ಮಾತಿಗೆ ಇವು ಪ್ರಮಾಣವನ್ನಾಗಿ ಕೊಡ್ತಾ ಇದ್ದದ್ದು ಎಂಬುದನ್ನ ತಿಳಿದುಕೊಳ್ಳಬೇಕು. ಈ ಪ್ರಮಾಣ ಇಲ್ಲಿ ಹೇಳಿದಂತಹ ಶಬ್ದಗಳಿಗೆ ಅರ್ಥವನ್ನ ಮತ್ತು ಇವುಗಳಿಗೆ ಪ್ರಮಾಣಗಳು ಯಾವುದು, ಈ ಶಬ್ದಗಳಿಂದ ಯಾವ ಪ್ರಮಾಣವನ್ನು ತೆಗೆದುಕೊಳ್ಳಬೇಕು, ಹೇಗೆ ಮುಕ್ತೋಪಸೃಪ್ಯ ಅಂತ ಶ್ರೀಮದಾಚಾರ್ಯರ ಈ ಮಾತಿನಿಂದ ಯಾವ ಪ್ರಮಾಣವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದು ಮುಕ್ತೋಪಸೃಪ್ಯವು ವ್ಯಪದೇಶ ಎಂಬುವಂತಹ ಪ್ರಮಾಣವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದು. ಹಾಗೆ ಇಹ ನಾಸ್ತಿ ಕುತಶ್ಚ ಕಶ್ಚಿತ ಅಂತ ಪ್ರಯೋಗ ಮಾಡಿದ್ದು ಶ್ರೀಮದಾಚಾರ್ಯರು. ಇದರಿಂದ ಯಾವ ಪ್ರಮಾಣವನ್ನ ಸೂಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಟಿಪ್ಪಣಿ ತಿಳಿಸಿಕೊಡುತ್ತಾರೆ. ಕುತಶ್ಚ ಕಶ್ಚಿತ ಇತಿ ನೇಹ ನಾಸ್ತಿ ಒಂದು ವೇದವಾಕ್ಯ. ಕೇಳ್ತಾ ಇಲ್ಲ ಗುರುಗಳೇ, ಕೇಳ್ತಾ ಇಲ್ಲ. ನೇಹ ನಾನಾಸ್ತಿ ಕಿಂಚನ ಎಂಬುದಾಗಿ ಪ್ರಮಾಣ ಕಾಟಕೋಪನಿಷತ್ತಿನೊಳಗೂ ಬಂದಿದೆ, ಬೃಹದಾರಣ್ಯಕೋಪನಿಷತ್ತಿನೊಳಗೂ ಕೂಡ ಬಂದಂತಹ ಒಂದು ವೇದವಾಕ್ಯ ಪ್ರಮಾಣ. ಇಲ್ಲಿ ಶ್ರೀಮದಾಚಾರ್ಯ ಇದೇ ಪ್ರಮಾಣವನ್ನೇ ಶಬ್ದ ವ್ಯತ್ಯಾಸ ಬೇರೆ ತಮ್ಮ ಶಬ್ದಗಳಿಂದ ಪ್ರಮಾಣವನ್ನು ಸೂಚನೆ ಮಾಡ್ತಾ ಇದ್ದಾರೆ.
ಇಹ ನಾಸ್ತಿ ಕುತಶ್ಚ ಕಶ್ಚಿತ್ ಎಂಬುದಾಗಿ. ಇದಕ್ಕೆ ಅರ್ಥ ಏನು? ಕಿಂಚ ಇತ್ಯನೇನ ಕುತಶ್ಚ ಕಶ್ಚಿತ್ ಇತಿ ವ್ಯಾಖ್ಯಾತಂ. ಕಿಂಚನ ಎಲ್ಲಿ ನೋಡಿ, ಈ ವೇದವಾಕ್ಯದಲ್ಲಿ ನೇಹ ನಾನಾಸ್ತಿ ಕಿಂಚನ ಅಂತಿದೆಯಲ್ಲ, ಆ ಕಿಂಚನ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಅದಕ್ಕೆ ಬರೀತಾರೆ ಕುತಶ್ಚ ಕಶ್ಚಿತ ಇತಿ ವ್ಯಾಖ್ಯಾತಂ. ಕಿಂಚನ ಅಂದ್ರೆ ಎಲ್ಲಿ ಅದು ಅಂತ ಅರ್ಥ, ಅಥವಾ ಯಾವುದರದ್ದು ಅಂತ ಈ ರೀತಿಯಾಗಿ ಕಶ್ಚನ ಮತ್ತು ಕುತಶ್ಚ, ಕಶ್ಚಿತ ಕುತಶ್ಚ ಎಂಬುದಾಗಿ ಎರಡು ಅರ್ಥಗಳನ್ನು ಕೂಡ ಇಟ್ಕೊಳ್ಬೇಕು. ಅಂದ್ರೆ ಅದಕ್ಕೆ ಅರ್ಥವನ್ನು ತಿಳಿಸ್ತಾರೆ ನೋಡಿ. ನೇಹ ನಾನಾಸ್ತಿ ಕಿಂಚನ ಎಂಬುದಕ್ಕೆ ಏನು ಅರ್ಥ ಬಂದಂತೆ ಆಯ್ತು ಅಂತಂದ್ರೆ ನೋಡ್ರಿ, ಇಹ ನೇಹ ಅಂತಿದೆ ಅಲ್ಲ, ನೇಹ ಎಂಬುದು ಬಿಡಿಸ್ಕೊಳ್ಬೇಕಲ್ಲಿ. ನ ಇಹ, ಇಹ ಅಂದ್ರೆ ಭಗವಂತನಲ್ಲಿ ಅಂತ ಅರ್ಥ. ನೇಹ ನಾಸ್ತಿ ಕಿಂಚನ ಅಂತಿದೆಯಲ್ಲ, ಇಹ ಅಂದ್ರೆ ಭಗವಂತನಲ್ಲಿ, ಕಿಂಚನ ನಾನಾ ನಾಸ್ತಿ, ಭಗವಂತನಲ್ಲಿ ಕಿಂಚನ ಎಂಬುದಕ್ಕೆ ಕಶ್ಚಿತ ಅಂತ ಅರ್ಥ, ಅಥವಾ ಕಿಂಚಿತ ಅಂತ ಅರ್ಥ, ಕುತಶ್ಚ ಅಂತ ಅರ್ಥ. ಕಿಂಚಿತ ಎಂಬುದಕ್ಕೆ ಅವಯವ ಅವಯವಿನೋ ಭೇದ, ಗುಣಗುಣಿನೋರ್ಭೇದ. ಬ್ರಹ್ಮನಲ್ಲಿ, ಭಗವಂತನಲ್ಲಿ ಕಿಂಚನ ಎಂಬುದಕ್ಕೆ ಅವಯವಗಳಲ್ಲಿ, ಭಗವಂತನ ಕೈಗೂ ಭಗವಂತನ ಕಾಲಿಗೂ, ಭಗವಂತನ ಎಡಗೈಗೂ ಭಗವಂತನ ಬಲಗೈಗೂ ಏನಾದ್ರೂ ಭೇದ ಇದೆಯಾ ಅಂದ್ರೆ ಭೇದ ಇಲ್ಲ ಅಂತ ಅರ್ಥ. ಭೇದ ಇಲ್ಲ ಅಂತ ತಿಳಿಸಿಕೊಡ್ತಾ ಇದ್ದದ್ದು. ಗುಣಗುಣಿನೋರ್ ಭೇದ, ಗುಣಗುಣಿನೋರ್ ಭೇದ, ಗುಣ ಮತ್ತು ಗುಣಿ. ಭಗವಂತನಿಗೆ ಜ್ಞಾನ ಇದೆ, ಭಗವಂತನಿಗೆ ಸುಖ ಇದೆ, ಇವೆಲ್ಲವೂ ಗುಣಗಳು. ಈ ಗುಣಿ ಅಂದ್ರೆ ಯಾರು? ಆ ಗುಣ ಉಳ್ಳವನು ಗುಣಿ ಅಂತ ಕರೆಯೋದು, ಭಗವಂತ ಅಂತ ಅರ್ಥ. ಆ ಭಗವಂತ ಬೇರೆ, ಭಗವಂತನ ಜ್ಞಾನ ಬೇರೆ, ಭಗವಂತ ಬೇರೆ, ಭಗವಂತನ ಸುಖ ಬೇರೆ ಅಂತ ಹೀಗಿಲ್ಲ. ಭಗವಂತನಿಗೂ ಅಂದ್ರೆ ಗುಣಿಗೂ ಗುಣಕ್ಕೂ ಅಭೇದ ಇದೆ, ಭೇದ ಇಲ್ಲ ಅಂತ ತಿಳಿಸಿಕೊಡ್ತಾ ಇದ್ದದ್ದು. ಅದನ್ನ ಕಿಂಚನ ಎಂಬುದನ್ನು ತೆಗೆದುಕೊಳ್ಬೇಕು. ಇಹ ನೇಹ ನಾನಾಸ್ತಿ ಕಿಂಚನ, ಇಹ ಬ್ರಹ್ಮಣಿ ಕಿಂಚನ ನಾನಾ ನಾಸ್ತಿ. ಈ ಬ್ರಹ್ಮನಲ್ಲಿ ಅವಯವ ಭೇದವಾಗಲಿ, ಗುಣಗುಣಿಗಳಲ್ಲಿ ಭೇದವಾಗಲಿ ಇಲ್ಲ. ಒಂದು ಕುತಶ್ಚ ಎಂಬುದಕ್ಕೆ ಅವತಾರಗಳಲ್ಲಿ ಭೇದ ಇಲ್ಲ, ಅವತಾರ ನಿಮಿತ್ತ ರಾಮಾವತಾರ, ಹೀಗೆ ಅವತಾರಗಳನ್ನು ಮಾಡಿದಾಗಲೂ ಕೂಡ ಭಗವಂತನಲ್ಲಿ ಯಾವುದೇ ರೀತಿಯಾದಂತಹ ಭೇದ ಇಲ್ಲ. ಇಹ ನೇಹ ನಾಸ್ತಿ ಕಿಂಚನ ಎಂಬುದಕ್ಕೇನು, ಈ ಭಗವಂತನಲ್ಲಿ ಅವಯವಗಳಲ್ಲಿ ಆಗಲಿ, ಅವತಾರಗಳಲ್ಲಿ ಆಗಲಿ, ಗುಣಗುಣಿಗಳಲ್ಲಾಗಲಿ ಭೇದ ಇಲ್ಲ ಅಂತ ಈ ಶ್ರುತಿ ತಿಳಿಸಿಕೊಡ್ತಾ ಇದ್ದದ್ದು. ಇದನ್ನೇ ಈ ಸೂತ್ರ, ಈ ಶ್ರುತಿಯನ್ನೇ ಇಲ್ಲಿ ಶ್ರೀಮದಾಚಾರ್ಯರು ಇಹ ನಾಸ್ತಿ ಕುತಶ್ಚ ಕಶ್ಚಿತ್ ಎಂಬುದಾಗಿ, ಇಹ ಎಂಬುದಕ್ಕೆ ಈ ಬ್ರಹ್ಮದಲ್ಲಿ, ಕುತಶ್ಚ ಕಶ್ಚಿತ ನಾಸ್ತಿ, ಅವಯವಗಳಲ್ಲಿ ಗುಣಗುಣಗಳಲ್ಲಿ ಭೇದ ಇಲ್ಲ, ಕುತಶ್ಚ ಎಂಬುದಕ್ಕೆ ಅವತಾರಗಳಲ್ಲಿಯೂ ಕೂಡ ಭೇದ ನಾಸ್ತಿ ಇಲ್ಲ ಅಂತ ಇದೇ ಪ್ರಮಾಣವನ್ನ ಈ ಶಬ್ದಗಳಿಂದ ತಿಳಿಸಿಕೊಟ್ಟದ್ದು. ಇನ್ನು ಮತ್ತೊಂದು ಪ್ರಮಾಣವನ್ನು ಕೊಟ್ಟರು, ನಾನೇವ ಅಂತ ಪ್ರಮಾಣ ಕೊಟ್ಟರು. ನಾನೇವ ಎಂಬುದರಿಂದ ಯಾವ ಪ್ರಮಾಣವನ್ನು ತೆಗೆದುಕೊಳ್ಳಬೇಕು ಅಂದ್ರೆ, ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ ಎಂಬುದಾಗಿ ಪ್ರಮಾಣ. ಎಲ್ಲಿದು? ಕಾಟಕ ಉಪನಿಷತ್ತಿನ ಒಂದು ಪ್ರಮಾಣ. ಉಪನಿಷತ್ತು ವೇದವಾಕ್ಯ, ಇದು ಕೂಡ ವೇದ ಪ್ರಮಾಣ. ಏನು? ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ ಎಂಬುದಾಗಿ ಪ್ರಮಾಣವನ್ನು ಕೊಟ್ಟಿದ್ದು. ಯಾವುದರಿಂದ? ನಾನೇವ ಅಂತ 4ನೇ ಪಾದದಲ್ಲಿ ಶ್ರೀಮದಾಚಾರ್ಯ ಹೇಳಿದ್ದು, ನಾನೇವ ಅಂತ ಹೇಳಿ. ನಾನೇವ ಎಂಬುದಕ್ಕೆ ಈ ಪ್ರಮಾಣವನ್ನ ಇಟ್ಕೊಳ್ಬೇಕು. ಈ ಪ್ರಮಾಣಕ್ಕೆ ಅರ್ಥ ಏನು? ಮೃತ್ಯೋಸ್ಸ ಮೃತ್ಯು ಆಪ್ನೋತಿ ಯಹ ಇಹ ಬ್ರಹ್ಮಣಿ, ಈ ಭಗವಂತನಲ್ಲಿ ನಾನಾ ಭೇದಂ ಇವ ಭೇದಾಭೇದಂ, ಭಗವಂತನಲ್ಲಿ ಭೇದವನ್ನ ಕಂಡ್ರೆ ಭೇದವನ್ನ ಕಾಣಬಾರದು. ಭಗವಂತನ ಅವಯವಗಳಲ್ಲಿಯೂ ಭಗವಂತನ ಗುಣಗುಣಗಳಲ್ಲಿಯೂ ಕೂಡ ಭೇದವನ್ನ ಕಾಣಬಾರದು. ಭೇದವನ್ನು ಹೇಗೆ ಕಾಣಬಾರದೋ ಅದೇ ರೀತಿಯಾಗಿ ಭೇದಾಭೇದವನ್ನು ಕಾಣಬಾರದು, ಭೇದಾಭೇದವನ್ನು ಕೂಡ ತಿಳಿಯಬಾರದು. ಭಗವಂತನಿಗೂ ಭಗವಂತನ ಗುಣಗಳಿಗೂ ಭೇದನೂ ಇದೆ, ಅಭೇದನೂ ಇದೆ, ಭೇದಾಭೇದ ಇದೆ ಅಂತ ತಿಳಿಯಬಾರದು.
ಸ್ಪಷ್ಟವಾಗಿ ಅಭೇದ ಇದೆ ಅಂತ ತಿಳಿದುಕೊಳ್ಳಬೇಕು. ಭೇದಾಭೇದಂ ಯಹ ಪಶ್ಯತಿ, ಯಾರು ಭಗವಂತನಿಗೂ ಭಗವಂತನ ಗುಣಕ್ಕೂ ಅಥವಾ ಭಗವಂತನಿರ್ತಕ್ಕಂತಹ ಅವಯವಗಳಲ್ಲಿ ಭೇದಾಭೇದವನ್ನ ಕಾಣ್ತಾನೋ ಅಥವಾ ಅವತಾರಗಳಲ್ಲಿ ಭೇದಾಭೇದವನ್ನ ಕಾಣ್ತಾನೋ ಸಹ ಮೃತ್ಯೋಹೋ ಸಂಸಾರಾತ್ ಮೃತ್ಯುಂ ನರಕಂ ಪಶ್ಯತಿ. ಮೃತ್ಯೋಹೋ ಎಂಬುದಕ್ಕೆ ಸಂಸಾರನೂ ಒಂದು ಮೃತ್ಯು, ನರಕನೂ ಒಂದು ಮೃತ್ಯು. ಹೀಗಾಗಿ ಆ ಸಂಸಾರ ಎಂಬುವಂತಹ ಮೃತ್ಯುವಿನಿಂದ ದಾಟಿ ನರಕ ಎಂಬುವಂತಹ ಮೃತ್ಯುವಿಗೆ ಹೋಗಿ ಬೀಳ್ತಾನೆ. ಯಾರು ಭಗವಂತನಿಗೂ ಭಗವಂತನ ಗುಣಕ್ಕೂ ಭಗವಂತನ ಅವಯವಗಳಲ್ಲಿ ಭಗವಂತನ ಅವತಾರಗಳಲ್ಲಿ ಭೇದವನ್ನ ಕಾಣುವಂತೆ ಭೇದಾಭೇದವನ್ನೂ ಕಾಣ್ತಾನೋ ಅಂತಹ ವ್ಯಕ್ತಿ ಈ ಸಂಸಾರ ಎಂಬುವಂತಹ ಮೃತ್ಯುವಿನಲ್ಲಿ ಇದ್ದರೆ ಏನು ದುಃಖವನ್ನ ಪಡಬೇಕೋ ಅಂತಹ ಮೃತ್ಯುವಾದಂತಹ ನರಕದಲ್ಲಿ ಹೋಗಿ ಬೀಳ್ತಾನೆ ಎಂಬುದಾಗಿ ಈ ಪ್ರಮಾಣಕ್ಕೆ ಅರ್ಥ. ನಾನೇವ ಎಂಬುದರಿಂದ ತೆಗೆದುಕೊಂಡಂತಹ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಇಹವ ನಾನೇವ ಪಶ್ಯತಿ ಎಂಬುವಂತಹ ಕಾಟಕೋಪನಿಷತ್ತಿನ ಒಂದು ಪ್ರಮಾಣ. ಅದೇ ರೀತಿಯಾಗಿ ಕೊನೆಯ ಪಾದದಲ್ಲಿ ಮತ್ತೊಂದು ಪ್ರಮಾಣವನ್ನು ಕೊಟ್ಟದ್ದು ಧರ್ಮ ಪೃಥಗಾತ್ಮ ದೃಗೇತ್ಯಧೋಹಿ ಅಂತ ಹೇಳಿತ್ತು. ಇತಿ ಧರ್ಮಾಣಾಂ ಪೃಥಗಾತ್ಮತ್ವಂ ಭಿನ್ನತ್ವಂ. ನೋಡ್ರಿ, ಧರ್ಮ ಪೃಥಗಾತ್ಮ ದೃಗೇತ್ಯಧೋಹಿ ಅಂತ ಇದೇ ಅರ್ಥನೆ. ಧರ್ಮ ಅಂದ್ರೆ ಭಗವಂತನ ಧರ್ಮಗಳಲ್ಲಿ ಭಗವಂತನ ಗುಣಗಳಲ್ಲಿ ಪೃಥಕ್ ಪ್ರತ್ಯೇಕತೆ, ಪೃಥಗಾತ್ಮತ್ವಂ ಅಂದ್ರೆ ಭಿನ್ನತ್ವಂ ಅಂತ ಅರ್ಥ. ಭಗವಂತನ ಗುಣಗಳಲ್ಲಿ ಭಗವಂತನ ಗುಣಗಳಲ್ಲಿಯೂ ಕೂಡ ಪೃಥಗಾತ್ಮತ್ವಂ ಭಿನ್ನತ್ವಂ, ಇದರಿಂದ ಅದು ಭಿನ್ನವಾಗಿದೆ ಅಂತ ಈ ತಿಳಿದುಕೊಳ್ಳೋದೇನಿದೆಯಲ್ಲ ಇದು ದೃಗೇತ್ಯಧೋಹಿ. ಯಾರು ಹಿಂಗೆ ತಿಳಿದುಕೊಳ್ತಾರೋ ಅವನಿಗೆ ಅಧಃ ಅಂದ್ರೆ ತಮಸ್ಸಾಗ್ತದೆ ಅಂತ ಈ ಪ್ರಮಾಣ ಹೇಳ್ತಾ ಇದ್ದದ್ದು. ಹರೇಹೇ ಧರ್ಮಾಣಾಮೇಯ ಪರಸ್ಪರಂ ಭಿನ್ನತ್ವಂ ದೃಕ್. ಭಗವಂತನ ಧರ್ಮಗಳಲ್ಲಿ ಪರಸ್ಪರವಾಗಿ ಭೇದವನ್ನ ಯಾರು ಕಾಣ್ತಾರೋ ಸಹ ಅಧಃ ಅಂತಿಷ್ಟೇ ಪ್ರಮಾಣದಲ್ಲಿದ್ದದ್ದು. ಅಧಃ ಎಂಬುದಕ್ಕೆ ನರಕಂ ಏತಿ, ನರಕವನ್ನ ಹೊಂತಾನೆ ಎಂಬುದಾಗಿ 3 ಪ್ರಮಾಣಗಳು. ಇಹ ನಾನಾಸ್ತಿ ಕಿಂಚನ, ಭಗವಂತನಲ್ಲಿ ಅವಯವಗಳಲ್ಲಿ ಗುಣಗಳಲ್ಲಿ ಅವತಾರಗಳಲ್ಲಿ ಭೇದ ಇಲ್ಲ ಅಂತ ಹೇಳ್ತಾ ಇದ್ದದ್ದು. ನಾನೇವ ಎಂಬುವಂತಹ ಪ್ರಮಾಣವು ಕೂಡ ಭೇದ ಇಲ್ಲ, ಭೇದವನ್ನ ಯಾರು ಕಾಣ್ತಾರೋ ಅವನು ನರಕಕ್ಕೆ ಹೋಗ್ತಾನೆ, ಭೇದಾಭೇದವನ್ನ ಕಂಡವನು ನರಕಕ್ಕೆ ಹೋಗ್ತಾನೆ ಅಂತ ಹೇಳಿದ್ದು. ಧರ್ಮ ಪೃಥಗಾತ್ಮ ದೃಗೇತ್ಯಧೋಹಿ ಎಂಬುವಂತಹ ಪ್ರಮಾಣವು ಕೂಡ ಯಾವ ವ್ಯಕ್ತಿ ಧರ್ಮ ಪೃಥಗಾತ್ಮ ದೃಕ್ ಭಗವಂತನ ಧರ್ಮಗಳಲ್ಲಿ ಭೇದವನ್ನ ಕಾಣ್ತಾನೋ ಅವನು ಅಧಃ ನರಕವನ್ನು ನರಕವನ್ನು ಹೊಂತಾನೆ ಅಂತ ಈ 3 ಪ್ರಮಾಣಗಳನ್ನ ಕೊಟ್ಟು ಏನ್ ತಿಳಿಸ್ತಾ ಇದ್ದದ್ದು, ಭೇದವನ್ನ ಭಗವಂತ ಗುಣಗಳಲ್ಲಿ ಅವಯವಗಳಲ್ಲಿ ಅವತಾರಗಳಲ್ಲಿ ಕಾಣುವಂತೆ ಇಲ್ಲ. ಕಂಡರೆ ಭೇದಾಭೇದವನ್ನೂ ಕಂಡರೆ ನರಕ ಆಗ್ತದೆ ಅಂತ ಪ್ರಮಾಣವನ್ನ ಕೊಟ್ಟದ್ದು. ಹಾಗಾದ್ರೆ ಈ ರೀತಿ ಪ್ರಮಾಣ ಕೊಟ್ಟಿದ್ದಾರೆ ಅಂದ್ರೆ ಇದೇ ರೀತಿಯಾಗಿ ತಾವು ಒಂದು ವಿಷಯವನ್ನು ಮಾತಾಡಿರ್ಬೇಕು. ಹೀಗೆ ಭಗವಂತನ ಗುಣಗಳಿಗೂ ಕೂಡ ಭೇದ ಇಲ್ಲ, ಮತ್ತು ಭಗವಂತನ ಅವಯವಗಳಲ್ಲಿ ಭೇದ ಇಲ್ಲ, ಭಗವಂತನ ಅವತಾರಗಳಲ್ಲಿ ಭೇದ ಇಲ್ಲ ಅಂತ ತಾವು ಮಾತಾಡಿದಾಗ ಆ ಮಾತಿಗೆ ಈ ಪ್ರಮಾಣವನ್ನಾಗಿ ಕೊಡ್ತಾ ಇದ್ದದ್ದು. ಅವರ ಮಾತೇನಾಡಿದ್ದು ಅಂತ ತಿಳಿಸಿಕೊಡ್ತಾರೆ. ಶ್ರೀಮದಾಚಾರ್ಯರು ಕೂಡ ತಾವು ಆಡಿದಂತಹ ಮಾತೇನು ಎಂಬುದನ್ನ ಇನ್ನೊಂದು ವಿಷಯವನ್ನ ತಿಳಿಸಿ ಅದಕ್ಕೆ ಸಂಬಂಧವನ್ನು ತಿಳಿಸಿಕೊಡ್ತಾರೆ ನೋಡಿ. ಅಥವಾ ಇದೇ ಒಂದು 21ನೆಯ ಶ್ಲೋಕದಲ್ಲಿ ಹೇಳಿದಂತಹ ವಿಷಯ ಏನು, ಸಾಮ್ಯಂನ ಚಾಸ್ಯ ಪರಮೇಣ ಚ ಕೇನ ಚಾಪ್ಯಂ ಮುಕ್ತೇನ ಚ ಕ್ವಚಿದತಸ್ತ್ವಭಿದಾ ಕುತೋಸ್ಯ ಅಂತ ಹೇಳಿದ್ರು ಶ್ರೀಮದಾಚಾರ್ಯರು. ಭಗವಂತನ ಸಾಮ್ಯವನ್ನೇ ಮುಕ್ತರು ಹೊಂದಲಿಕ್ಕಾಗೋದಿಲ್ಲ, ಬ್ರಹ್ಮದೇವರು ಹೊಂದಲಿಕ್ಕಾಗೋದಿಲ್ಲ ಅಂತ ಹೇಳಿದ ಮೇಲೆ, ಸಾಮ್ಯನೇ ಇಲ್ಲ ಅಂದ ಮೇಲೆ ಭಗವಂತನಿಂದ ಅಭಿದ ಎಲ್ಲಿ, ಅಭೇದ ಎಲ್ಲಿಂದ? ಭಗವಂತನಿಗೂ ಜೀವರಿಗೂ ಅಭೇದ ಇಲ್ಲ, ಭೇದ ಇದೆ. ಆದರೆ ಭಗವಂತನ ಅವಯವಗಳಲ್ಲಿ ಭಗವಂತನ ಗುಣಗಳಿಗೆ ಅಭೇದ ಇದೆ, ಅವತಾರಗಳಲ್ಲಿ ಅಭೇದನೆ ಇದೆ ಎಂಬುದಾಗಿ ತಿಳಿಸಿಕೊಟ್ಟದ್ದು. ಅದಕ್ಕೆ ಇವುಗಳನ್ನ ಪ್ರಮಾಣವನ್ನಾಗಿ ಕೊಟ್ಟದ್ದು. ಮತ್ತೊಂದು ಪ್ರಮಾಣವನ್ನ ಕೊಡ್ತಾರೆ. ಯಥೋದಕಂ ದುರ್ಗೆ ವೃಷ್ಟಂ ಪರ್ವತೇಶು ವಿಧಾವತಿ
ಏವಂ ಧರ್ಮಾನ್ ಪೃಥಕ್ ಪಶ್ಯಂ ಸ್ಥಾನೇವಾನುವಿಧಾವತಿ. ಇದು ಕಾಟಕೋಪನಿಷತ್ತಿನ ಒಂದು ಪ್ರಮಾಣ. ಏನಂದ್ರೆ ಯಥೋದಕಂ ದುರ್ಗೆ ವೃಷ್ಟಂ. ನೋಡಿ, ಯಾವ ರೀತಿಯಾಗಿ ಬೆಟ್ಟ, ದುರ್ಗ ಅಂದ್ರೆ ಬೆಟ್ಟ, ದುರ್ಗೆ ವೃಷ್ಟಂ, ಬೆಟ್ಟದಲ್ಲಿ ಮಳೆ ಆಗಿರುತ್ತದೆ. ಬೆಟ್ಟದ ಮೇಲೆ ಮಳೆ ಆಯ್ತು ಅಂದ್ರೆ ಅದೇನಾಗ್ತದೆ ಅಂದ್ರೆ ಪರ್ವತೇಶು ವಿಧಾವತಿ. ಪರ್ವತಗಳಲ್ಲಿ ಮಳೆ ಸುರಿದಾಗ ಮೇಲೆ ಪರ್ವತದ ಬೆಟ್ಟದ ಮೇಲೆ ಮಳೆ ಸುರಿದಾಗ ಪರ್ವತದ ಕೆಳಭಾಗದಲ್ಲಿ ನೀರು ಹರಿದು ಬರ್ತದೆ. ಪರ್ವತೇಶು ವಿಧಾವತಿ ಹೆಂಗೋ ಅದೇ ರೀತಿಯಾಗಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್, ಯಾರು ಧರ್ಮಗಳನ್ನ, ಭಗವಂತನಿರತಕ್ಕಂತಹ ಧರ್ಮಗಳನ್ನ ಪ್ರತ್ಯೇಕ ಕಾಣ್ತಾನೋ, ಹೇಗೆ ಮಳೆ ಮೇಲೆ ಪರ್ವತದ ಮೇಲೆ ಸುರಿದ್ರೆ ಕೆಳಗೆ ಹರಿದು ಬರ್ತದೋ, ಹಾಗೆ ಭಗವಂತನಲ್ಲಿ ಮೇಲೆ ಎತ್ತರ ಸ್ಥಾನ. ಮೇಲೆ ಅಂದ್ರೆ ಭಗವಂತ ಮೇಲೆ ಇದ್ದಾನೆ ಅಂತಷ್ಟೇ ಅರ್ಥ ಅಲ್ಲ, ಭಗವಂತ ಸರ್ವತ್ರ ವ್ಯಾಪ್ತನಾಗಿ ಇದ್ದಾನೆ. ಮೇಲೆ ಅಂದ್ರೆ ದೃಷ್ಟಾಂತವನ್ನು ಕೊಟ್ಟದ್ದು ಎತ್ತರ ಸ್ಥಾನದಲ್ಲಿ ಅಂತ ಅರ್ಥ. ಎಲ್ಲರಿಗಿಂತಲೂ ಉತ್ತಮ ಸ್ಥಾನದಲ್ಲಿರ್ತಕ್ಕಂತಹ ಭಗವಂತ, ಅಂತಹ ಭಗವಂತನಲ್ಲಿ ಯಾರು ಆ ಭಗವಂತನ ಗುಣಗಳಲ್ಲಿ ಮತ್ತು ಅವಯವಗಳಲ್ಲಿ ಅವತಾರಗಳಲ್ಲಿ ಭೇದವನ್ನ ಕಾಣ್ತಾನೋ, ಮೇಲೆ ಮಳೆ ಸುರಿದಂತೆ, ಭೇದವನ್ನ ಕಂಡ್ರೆ ಮೇಲೆ ಮಳೆ ಸುರಿದಂತೆ, ಪರ್ವತದ ಮೇಲೆ ಮಳೆ ಸುರಿದಂತೆ ಯಾರು ಭೇದವನ್ನ ಕಾಣ್ತಾನೋ ಅಂತಹ ವ್ಯಕ್ತಿ ಏನಾಗ್ತಾನೆ ಅಂದ್ರೆ ಏವಂ ಧರ್ಮ ಪೃಥಕ್ ಪಶ್ಯಂ ಸ್ಥಾನೇವ ಅನುವಿಧಾವತಿ. ಅವನು ಆ ನೀರು ಹರಿದು ಕೆಳಗೆ ಬಂದಂತೆ ಅವನು ಕೂಡ ನರಕಕ್ಕೆ ಹೋಗ್ತಾನೆ, ಅಧಃಪತನವನ್ನು ಹೊಂತಾನೆ ಅಂತ ಒಂದು ಕಾಟಕೋಪನಿಷತ್ತಿನ ಒಂದು ಪ್ರಮಾಣ. ನೋಡ್ರಿ, ಇಲ್ಲಿ ಅಸ್ಯ ಅಯಂ ಅರ್ಥ ಅಂತ ಇದಕ್ಕೆ ಸಾರವನ್ನ ತಿಳಿಸಿಕೊಡ್ತಾರೆ ಜನಾರ್ದನ ಭಟ್ಟರು. ಇಹ ಬ್ರಹ್ಮಣಿ ನಾನಾ ಭೇದಂ ಇವ ಭೇದಾಭೇದಂ ಚ ಯಃ ಪಶ್ಯತಿ ಸಹ ಮೃತ್ಯೋ ಸಂಸಾರ ಮೃತ್ಯುಂ ನರಕಂ ಪಶ್ಯತಿ ಇತಿ ಇವೋ ಭಯೇ ಚ ಸಾದೃಶ್ಯೇ ಇತಿ ವಚನಾತ್ ಯಥಾ ದುರ್ಗೆ ಪರ್ವತೋಚ್ಚ ಪ್ರದೇಶೆ ಪೃಷ್ಟಂ ಉದಕಂ ಪರ್ವತೇಶು ಪರ್ವತ ಅದೇಶೇಷೇಷು ವಿಧಾವತಿ ಗಚ್ಚತಿ ಅಂತ ಅರ್ಥ. ನೀರ್ ಹೆಂಗೆ ತಳಹರ ಬರಬೇಕೋ ಅದೇ ರೀತಿಯಾಗಿ ಏವಂ ಧರ್ಮಾನ್ ಜ್ಞಾನಾದೀನ್ ಪೃಥಕ್ ಭಗವತಃ, ಭಗವಂತನಲ್ಲಿರ್ತಕ್ಕಂತಹ ಜ್ಞಾನ ಮೊದಲಾದಂತಹ ಗುಣಗಳಿಗೂ ಭಗವಂತನಿಗೂ ಅಭೇದವನ್ನು ಯಾರು ಕಾಣ್ತಾರೋ, ಭೇದವನ್ನು ಯಾರು ಕಾಣ್ತಾರೋ, ಅಭೇದ ಕಾಣಬೇಕು, ಭೇದವನ್ನು ಯಾರು ಕಾಣ್ತಾರೋ ಅವನು ಕೂಡ ಅನಂತರಮೇವ ಧರ್ಮಭೇದ ದರ್ಶನಾನಂತರಮೇವ ವಿಧಾವತಿ ವಿಶೇಷೇಣ ಅಧಃ ಪತತಿ ಅಂತ ಅರ್ಥ. ವಿಶೇಷವಾಗಿ ಕೆಳಗೆ ಬೀಳುತ್ತಾನೆ ಅಂತ ಅರ್ಥ. ನೋಡಿ, ಇಷ್ಟು ಈ ಮೂರು ಪ್ರಮಾಣಗಳು, ಇಹ ನಾಸ್ತಿ ಕಿಂಚನ ಕಶ್ಚಿತ್ ಕುತಶ್ಚ ಕಶ್ಚಿತ್ ನಾನೇವ ಮತ್ತೊಂದು ಧರ್ಮ ಪೃಥಗಾತ್ಮ ದುರ್ಗೇತ್ಯಧೋಹಿ ಎಂಬುವಂತಹ ಮೂರು ಪ್ರಮಾಣವನ್ನು ಕೊಟ್ಟದ್ದು. ಈ ಪ್ರಮಾಣವನ್ನ ತಮ್ಮ ಯಾವ ಮಾತಿಗೆ ಕೊಟ್ರು ಅಂತ ಕೊನೆ ಬರೀತಾರೆ ಟಿಪ್ಪಣಿಕಾರರು. ಇದಂ ವಾಕ್ಯತ್ರಯಂ, ಈ ಮೂರು ವಾಕ್ಯಗಳು, ಇದು ಶ್ರೀಮದಾಚಾರ್ಯ ಯಾವ ಮಾತಿಗೆ ಪ್ರಮಾಣ ಅಂತಂದ್ರೆ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ ಇತ್ಯತ್ರ ಮಾನಂ. ಶ್ರೀಮದಾಚಾರ್ಯರ ಒಂದು ಮಾತು, ಹಿಂದೆ 21 ಶ್ಲೋಕದೊಳಗೆ ಬಂದಂತಹ ಒಂದು ಶ್ರೀಮದಾಚಾರ್ಯರ ಒಂದು ಮಾತು, ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಎಲ್ಲ ಕಡೆಗೂ ಅಂದ್ರೆ ಎಲ್ಲ ಅವತಾರಗಳಲ್ಲಿಯೂ ಮತ್ತು ಸ್ವಗತ ಭೇದ ವಿವರ್ಜಿತಾತ್ಮ, ತನ್ನಲ್ಲಿರ್ತಕ್ಕಂತಹ ಗುಣಗಳಿಗೂ ಮತ್ತು ತನ್ನಲ್ಲಿರ್ತಕ್ಕಂತಹ ಪರಸ್ಪರ ಅವಯವಗಳಲ್ಲಿಯೂ ಕೂಡ ಭೇದ ಇಲ್ಲ ಅಂತ ಶ್ರೀಮದಾಚಾರ್ಯರು ಈ ಮಾತಿನಿಂದ ಹೇಳಿದ್ದು. ಈ ಮಾತಿಗೆ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ ಎಂಬುವಂತಹ ಶ್ರೀಮದಾಚಾರ್ಯರ ಮಾತಿಗೆ ಶ್ರೀಮದಾಚಾರ್ಯರು ಈ ಮಾತು ಪ್ರಮಾಣ ಪುರಸ್ಸರವಾದದ್ದು ಅಂತ ತಿಳಿಸುವುದಕ್ಕಾಗಿ ಮೂರು ಪ್ರಮಾಣಗಳನ್ನ ಕೊಟ್ಟು ತಮ್ಮ ಮಾತನ್ನ ಸಮರ್ಥನೆಯನ್ನ ಮಾಡಿಕೊಂಡಿದ್ದ ಶ್ರೀಮದಾಚಾರ್ಯರು. ಇದೇ ರೀತಿಯಾಗಿ ನನ್ನ ಶ್ರೀಮದಾಚಾರ್ಯರು ಹೇಳಿದಂಥ ಎಲ್ಲ ಪ್ರತಿಯೊಂದು ಮಾತುಗಳು ಕೂಡ ಪ್ರಮಾಣ ಪುರಸ್ಸರವಾದದ್ದೇ, ನಾನು ಹೇಳಿದ್ದು ಪ್ರಮಾಣ ಪುರಸ್ಸರವಾದದ್ದೇ ನನ್ನ ಮಾತುಗಳು ಎಂಬುದನ್ನು ಕೂಡ ಇನ್ನೂ ಅನೇಕ ತಮ್ಮ ಮಾತುಗಳಿಗೆ ಪ್ರಮಾಣಗಳನ್ನ ಸೂಚನೆ ಮಾಡಿ ಅದನ್ನು ತಿಳಿಸಿಕೊಡ್ತಾರೆ. ಮುಂದಿನ ಶ್ಲೋಕದಲ್ಲಿಯೂ ಕೂಡ ಇನ್ನು ಅನೇಕ ತಮ್ಮ ಮಾತುಗಳಿಗೆ ಪ್ರಮಾಣವನ್ನ ಕೊಟ್ಟು ಸಮರ್ಥನೆಯನ್ನು ಮಾಡಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.